ಹಾಯ್ ಫ್ರೆಂಡ್ಸ್, ಈಗ ಇವತ್ತು ಸ್ವಲ್ಪ ಬಿಸಿಲುಂಟು ನೋಡಿ ಮೇಲೆ. ಫ್ರೆಂಡ್ಸ್, ಒಮ್ಮೆ ಬಿಸಿಲು ಬರ್ತದೆ, ಒಮ್ಮೆ ಎಂತ ಮುಗಿಲು ಬರ್ತದೆ ಒಮ್ಮೆ. ಫ್ರೆಂಡ್ಸ್, ಒಂದು ವಾರ ಇತ್ತು ತುಂಬಾ ಮಳೆ ಇತ್ತು. ನಿನ್ನೆ ಮತ್ತೆ ಇವತ್ತು ಸ್ವಲ್ಪ ಕಡಿಮೆ ಉಂಟು ಮಳೆ. ಮೊನ್ನೆ ಮಂಡೆ ಎಂತದು ಇಡೀ ದಿನ ಎಂತ ಮಳೆ. ನಾನೊಂದು ಇವತ್ತು ಒಂದು ಸೋಲಾರ್ ಗೂಡು ತೋರಿಸ್ತೇನೆ. ಜಟ್ಪಟ್ ಚುಟ್ಕಿಯಾದ ಸೋಲಾರ್ ಗೂಡು ಹಿಂದೆ ಇದೆ ನೋಡಿ. ಇದು ಟೆಂಪರರಿ, ಮತ್ತೆ ಅದು ನಮ್ಮದು ವೆಲ್ಡಿಂಗ್ ಕಬ್ಬಿಣ ಎಲ್ಲ ಹಾಕಿ ಪರ್ಮನೆಂಟ್ ಆಗ್ತಾ ಉಂಟು. ಬನ್ನಿ ನಾವು ಇದರ ಒಳಗೆ ಹೋಗುವ. ಇದಕ್ಕೆ ಹೇಳುದು ಪೊಳಿ ಮನೆ ಅಂತ. ಇದು ನೋಡಿ, ಇದನ್ನು ನನ್ನ ಅಜ್ಜ ಒಂದು ಮಾಡ್ತಾ ಇದ್ದಾರೆ ಅಲ್ಲಿ, ದೊಡ್ಡದು. ಇದಕ್ಕಿಂತ ಅಲ್ಲಿ ನನ್ನ ಅಜ್ಜ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಹೇಳುದು ಮುಟ್ಟಿ ಅಂತ. ಅದು ತುಂಬಾ ದೊಡ್ಡ ಉಂಟು, ಮತ್ತೆ ವೇಟ್ ಸಹ ಉಂಟು. ಅದು ಸ್ವಲ್ಪ ನೆಗ್ಲಿಕ್ಕೆ ಕಷ್ಟ ಆಗ್ತದೆ. ನೆಗ್ಲಿಕ್ಕೆ ಮಣ್ಣಿಗೆ ಹೊಡೆದಾಗ ಅದು ಶೇಪ್ ಬರುದಿಲ್ಲ, ಅದಕ್ಕೆ ದೊಡ್ಡವರಿಗೆ ಮಾತ್ರ ಆಗುದು ಅದು ಹೊಡಿಲಿಕ್ಕೆ. ಸಾಕ್ 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 ಸರಿ. ನೋಡಿ ಇದು ಹೇಗೆ ಅಂತ. ತುಂಬಾ ಪವರ್ ಹಾಕ್ಬೇಕು, ಮತ್ತೆ ಇಲ್ಲಿ ಕೆಳಗೆ ಬಂದು ಹೀಗೆ ಎಳಿಬೇಕು. ಫ್ರೆಂಡ್ಸ್, ಈ ಟರ್ಪಲ್ ಎಲ್ಲ ನೋಡಿ, ಇದೆಲ್ಲ ಹಳತ್ತು. ಇದು ಟೆಂಪರರಿಗಲ್ಲ, ಅದಕ್ಕೆ ಆಗ್ತದೆ. ನಮ್ಮದು ಹಳೆ ಗೂಡಿತ್ತಲ್ಲ, ಅದರಿಂದ ತೆಗೆದು ನಾವು ಹಾಕಿದ್ದು. ಮತ್ತೆ ನಮ್ಮ ಹೊಸ ಗೂಡಿಗೆ ಹೊಸ ಟರ್ಪಲ್ ಅಲ್ಲಿ ಉಂಟು, ಅದನ್ನ ಹಾಕ್ತಿವಿ. ಮತ್ತೆ ಇದು ಬಳ್ಳಿ ಉಂಟಲ್ಲ, ಇದು ಬಟ್ಟೆ ಆರಿಸ್ಲಿಕ್ಕೆಲ್ಲ ಆಗ್ತದೆ, ಕಟ್ಟಿಟ್ಟದ್ದು. ಈಗ ಮಳೆ ಬರುವಾಗಂತೂ ಮನೆ ಹೊರಗೆ ಹಾಕ್ಲಿಕ್ಕೆ ಅಂತ ಆಗುದಿಲ್ಲ, ಇಲ್ಲಿ ಬಂದು ಹಾಕಿದ್ರೆ ಒಣಗ್ತದೆ ಬೇಗ. ಕ್ರಿಕೆಟ್ ಬ್ಯಾಟ್ ಅಲ್ಲ ಈ ತರ ಮಾಡ್ಲಿಕ್ಕೆ, ಮತ್ತೆ ಈ ತರ ಮಾಡ್ಲಿಕ್ಕೆ. ಇದು ಮಣ್ಣಿಗೆ ಹೀಗೆ ಗುದ್ಲಿಕ್ಕೆ ಇರುದು, ಇಲ್ಲಿ ಗುದ್ದುದಿಲ್ಲ. ಯಾಕೆ ಇಲ್ಲಿ ಹೀಗೆ ಇರುದು, ಅದ್ರ ಒಳಗೆ ಬೇಕದಲ್ಲ. ನನ್ನ ತಮ್ಮ ನೋಡಿ ಶೇಪ್ ಕೊಡ್ತಾ ಇದ್ದಾನೆ ಸ್ವಲ್ಪ ಮಣ್ಣಿಗೆ. ಶೇಪ್ ಬರ್ತದೆ ಇಲ್ಲ ನೋಡುವ. ಬಂತು. ಫ್ರೆಂಡ್ಸ್, ಇದು ಒಂದು ಡೋರ್. ಇದ್ರಲ್ಲಿ ಹೇಗೆ ಮಾಡಿದ್ದು ಅಂತ ಹೇಳ್ತೀನಿ ಬನ್ನಿ. ಸಿಂಪಲ್. ಇದು ನಾವು ಅಂಗಡಿಯಲ್ಲೆಲ್ಲ ಸಿಗ್ತದೆ ಮಾಡಿಸುದು. ನಾವು ಅಂಗಡಿಯಲ್ಲಿ ತುಂಬಾ ದುಡ್ಡು ತಕೊಳ್ತಾರೆ, ಅದಕ್ಕೆ ನಾವು ಮನೆಯಲ್ಲೇ ಮಾಡಿದ್ದು. ಈಸಿ. ಒಂದು ಹಳೆ ಟರ್ಪಲ್ ಇತ್ತು ಈ ತರದ್ದೇ, ಮತ್ತೆ ಆ ಟರ್ಪಲ್ ಅನ್ನು ಇರುವಾಗ ಇದು ಎರಡು ಸೈಡ್ ಹಾಕ್ಬೇಕಂತಿಲ್ಲ, ಇಲ್ಲಿ ಹಾಕಿದ್ರೆ ಇಲ್ಲಿ ಸಹ ಸಾಕಾಗ್ತದೆ. ಮತ್ತೆ ಇದು ಮರದ ಒಂದು ಫ್ರೇಮ್ ತರ ಮಾಡಿದ್ದೀವಿ. ಇದೊಂದು ಅಡಿಕೆ ಮರದ ಫ್ರೇಮ್. ನಮ್ಮ ಭಾಷೆಯಲ್ಲಿ ಇದಕ್ಕೆ ಸಲಕ್ಕೆ ಅಂತ ಸಹ ಹೇಳ್ತೀವಿ. ಅದ್ರಲ್ಲಿ ಒಂದು ಫ್ರೇಮ್ ತರ ಮಾಡಿದ್ದಾರೆ ನೋಡಿ. ಫ್ರೆಂಡ್ಸ್, ಇದೊಂದು ಲಾಕ್ ಹಾಕ್ಲಿಕ್ಕೆ ಸಿಸ್ಟಮ್ ನೋಡಿ. ಇದು ತಂತಿಂದ ಮಾಡಿದ್ದು, ನಮ್ಮ ಭಾಷೆಯಲ್ಲಿ ಸರಿಗೆ ಸಹ ಹೇಳ್ತೀವಿ. ಮತ್ತೆ ತಪಸ್ಸಿಗೆ ತೆಗೆದು ಸಡ್ಲಿಕ್ಕೆ ಆಗ್ತದೆ. ಇದು ಯಾಕಂದ್ರೆ ಗಾಳಿ ಬರ್ತದಲ್ಲ, ಆವಾಗ ಹೀಗಿಟ್ರೆ ಇಲ್ಲಿಂದ ಹೀಗೆ ಓಪನ್ ಆಗ್ತದೆ. ಇದೊಂದಿದ್ರೆ ಹೋಗುದಿಲ್ಲ. ಫ್ರೆಂಡ್ಸ್, ಮತ್ತೊಂದು ವಿಷಯ, ಇಲ್ಲಿ ಎರಡು ಪೈಪ್ ಇಟ್ಟಿದ್ದೀವಿ, 1 2. ಇದ್ರನ್ನು ಮಣ್ಣಿನೊಳಗೆ ಇದನ್ನು ಕಟ್ಟಿದ್ದದ್ದು. ಇದ್ರನ್ನು ಯಾಕೆಂದ್ರೆ ಈ ಒಂದು ಸಲಕ್ಕೆ, ನಾವು ಭಾಷೆಯಲ್ಲಿ ಸಲಕ್ಕೆ ಹೇಳ್ತೀವಿ, ಅಡಿಕೆ ಮರದ ಒಂದು ಭಾಗವನ್ನು ತೆಗೆದು ಹೀಗೆ ಹಾಕ್ಲಿಕ್ಕೆ ಆಗ್ತದೆ. ಅದ್ರ ಒಳಗೆ ಹಾಕಿ ಇದ್ರ ಒಳಗೆ ಹಾಕಿದ್ರೆ ಇಲ್ಲಿ ಹೀಗೆ ಬರ್ತಾರೆ, ಹೀಗೆ ತೆಗಿದ್ರೆ ಇದು ಹೀಗೆ ವರ್ಕ್ ಆಗ್ತದೆ ನೋಡಿ. ಒಂದು ಡೋರ್ ತರ ವರ್ಕ್ ಆಗ್ತದೆ. ಈಗ ಬಿಸಿಲು ಬಂತು, ಇನ್ನೊಮ್ಮೆ ಮುಗಿಲು ಬರ್ತಾ ಉಂಟು, ಒಮ್ಮೆ ಬಿಸಿಲು ಬರ್ತಾ ಉಂಟು. ಗೊತ್ತಿಲ್ಲ ಇನ್ನು ಮಳೆ ಬರ್ತದಂತ. 1 ವಾರದಿಂದ ರಜೆ ನಮಗೆ. ಇವತ್ತು ಮಾತ್ರ ಅಂತ ಆಗ್ಬೋದು ನಮಗೆ ಬಿಸಿಲು ಕಂಡದ್ದು.
ಇವತ್ತಿನ ಒಂದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ತನಕ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.